ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ನಿಮ್ಗೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದ್ರೆ ರೈಲ್ವೇದಲ್ಲಿ ನಿಮ್ಗೆ ಹುದ್ದೆಗಳನ್ನ ಕರೆದಿದಾರ. ರೈಲ್ವೆ ರಿಕ್ರೂಟ್ಮೆಂಟ್ ALP ಅಂತ ಹೇಳಿ ALP ಅಂತಂದ್ರೆ ಏನಪ್ಪ ಅಂತ ನಿಮ್ಗೆ ಲೋಕೋ ಪೈಲಟ್ ಒಳಗಡೆ ನಿಮ್ಗೆ ಹುದ್ದೆಗಳನ್ನ ಕರೆದಿದಾರ. ಲೋಕೋ ಪೈಲಟ್ ಒಳಗಡೆ ಮತ್ತು ಟ್ರೈನಿನ ಡ್ರೈವರ್ ಅಂದ್ರೆ ಲೋಕೋ ಪೈಲಟ್ ಅಪ್ಪ ಅಂತಂದ್ರೆ ಯಾವ ಥರಪ್ಪ ಅಂತಂದ್ರೆ ಟ್ರೈನನ್ನು ಚಲಾಯಿಸುವಂಥ ಡ್ರೈವರಿಗೆ ಲೋಕೋ ಪೈಲಟ್ ಅಂತ ಹೇಳಿ ಕರೀತಾರ. ಸೊ ಲೋಕೋ ಪೈಲಟ್ ಮತ್ತು ಟೆಕ್ನಿಷಿಯನ್ ಹುದ್ದೆಗಳನ್ನ ಕರೀತಾರ. ಆ ಟೆಕ್ನಿಷಿಯನ್ ಹುದ್ದೆಗಳು ಮತ್ತು ಲೋಕೋ ಪೈಲಟ್ ಹುದ್ದೆಗಳು ಟೋಟಲ್ ಆಗಿ ಇರುವಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 5,696 ಹುದ್ದೆಗಳನ್ನ ಕರೀತಾರ. ಭರ್ಜರಿ ಅವಕಾಶ ಐತಿ. ಇಷ್ಟು ಹುದ್ದೆಗಳನ್ನ ಬಹಳಷ್ಟು ಕಡಿಮೆ ಕರೀತಿದ್ರ, ಇಂಥವ್ರೊಳಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. 2024 ರಿಕ್ರೂಟ್ಮೆಂಟ್ ಇದೆ. ಯಾವಾಗಪ್ಪ ಅಂತಂದ್ರೆ 2024 ರಿಕ್ರೂಟ್ಮೆಂಟ್ ಇದೆ. ನಿಮ್ಗೊಂದು ಸಿಹಿ ಸುದ್ದಿ ಅನ್ಸಾಗತ್ತೆ ನನಗೂ, ಯಾಕಂದ್ರೆ ಒಂದು ತಾಸಾಯಿತು ನಿಮ್ಗೆ ಈ ಮಾಹಿತಿಯನ್ನು ತಿಳಿಸ್ಬೇಕಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾವುದೇ ಒಂದು ಮಾಹಿತಿ ಬಂದರೂ ಅದ್ರ ಬಗ್ಗೆ ಗೊತ್ತಿಲ್ಲಾರ್ದೇ ಯಾವ ಮಾಹಿತಿನೂ ಹೇಳಕ್ಕೆ ನನಗೆ ಇಷ್ಟ ಆಗಲ್ಲ. ಅದರ ಬಗ್ಗೆ ನಾನು ತಿಳ್ಕೊಂಡು ಅದರದ್ದು ಏನೋ ಮಾಹಿತಿ ಬಂತಪ್ಪ ಅಂತಂದ್ರೆ, ಯಾಕಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಹೇಳುವಂಥ ಸಾಕಷ್ಟು ಜನಗಳಿದ್ದಾರೆ. ನಮ್ಮ ಕರ್ನಾಟಕದವರಿಗೆ ಕನ್ನಡದಾಗ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಯನ್ನು ಕೊಟ್ಟರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಮಾಹಿತಿಯನ್ನು ನಾವು ನಿಖರವಾಗಿ ನಿಮ್ಗೆ ಕರೆಕ್ಟಾಗಿ ಮಾಹಿತಿಯನ್ನು ತಿಳಿಸಿದೀವಪ್ಪ ಅಂತಂದ್ರೆ ಯಾವುದೇ ನಮ್ಗೆ ನಿಮ್ಗೆ ಏನೂ ಪ್ರಾಬ್ಲಮ್ ಕೂಡ ಆಗಲ್ಲ. ಯಾಕಂದ್ರೆ ಜಾಬ್ಗೆ ಟ್ರೈ ಮಾಡ್ತಿರಪ್ಪ ಅಂತಂದ್ರೆ, ಯಾವುದೇ ಒಂದು ಜಾಬ್ಗೆ ಟ್ರೈ ಮಾಡಕತ್ತಿದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ಗಳನ್ನು ಬಂದರೂ ಕೂಡ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆ ಜಾಬ್ಗೆ ನೀವು ಟ್ರೈ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೂಡ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಹುದ್ದೆಗಳ ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ 5,696 ಹುದ್ದೆಗಳಂತ ಹೇಳ್ಸಂದ್ರೆ ಅಪ್ಲೈ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಈಗಾಗಲೇ ಜನವರಿ 20ನೇ ತಾರೀಕು ಇವತ್ತಿಂದ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟು. 20ನೇ ತಾರೀಕು ಜನವರಿ 20ರಿಂದ ಫೆಬ್ರವರಿ 19 ಮಟ್ಟ ನಿಮ್ಮ ಅಪ್ಲಿಕೇಶನ್ನ ಡೇಟ್ ಕೂಡ ಇರುತ್ತೆ. ಯಾರಾದರೂ ಹಾಕಬೇಕು. ರೈಲ್ವೇದಲ್ಲಿ ಬಹಳಷ್ಟು ಜನ ವೇಟ್ ಮಾಡಕತ್ತಿದ್ರಿ. ಡಿ ಗ್ರೂಪ್ ಹುದ್ದೆಗಳನ್ನ ಯಾವಾಗ ಕರೀತಾರ, RPF ನೋಟಿಫಿಕೇಶನನ್ನು ಯಾವಾಗ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ. ಇದೊಂದು ಸಿಹಿ ಸುದ್ದಿ. ಇವತ್ತಿಂದ ನಮಗೆ RPF ರೈಲ್ವೆ ರಿಕ್ರೂಟ್ಮೆಂಟ್ ಒಳಗಡೆ ನೋಟಿಫಿಕೇಶನ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಇನ್ನು ಮುಂದೆ ಕಂಟಿನ್ಯೂ RPF ಕಾನ್ಸ್ಟೇಬಲ್ ಕೂಡ ಆಗುತ್ತೆ, ASI ಕೂಡ ಆಗುತ್ತೆ, ಡಿ ಗ್ರೂಪ್ ಕೂಡ ಆಗುತ್ತೆ. ಮತ್ತು ಅದರಲ್ಲಿ ಇನ್ನೂ ಸಾಕಷ್ಟು ಹುದ್ದೆಗಳದಾವ. ಅದರಲ್ಲಿ ನಾನು ಹೇಳಿದ್ರೆ ಇನ್ನೂ ಭಾಳಷ್ಟು ಅದಾವು. ಅವು ಪ್ರತಿಯೊಂದು ನೋಟಿಫಿಕೇಶನ್ಗಳು ಆಗ್ತಾ ಹೋದವಪ್ಪ ಅಂತಂದ್ರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರಲಿ, ಆ ಡಿಪಾರ್ಟ್ಮೆಂಟ್ ಒಳಗಡೆ ಒಂದು ನೋಟಿಫಿಕೇಶನ್ ಆಯ್ತಪ್ಪ ಅಂತಂದ್ರೆ ಹಿಂದಿನ ಕಂಟಿನ್ಯೂ ಚಲೋನ ಈ ನೋಟಿಫಿಕೇಶನ್ ಇವತ್ತಾಗೈತೆ. ನಿಮ್ಗೆ ಅಪ್ಲೈ ಡೇಟ್ ಕೂಡ ಹೇಳಿದೆ ನಿಮ್ಗೆ. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ನೋಡ್ಕೊಡ್ರಿ, 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಯಾರ್ಯಾರಿಗಪ್ಪ ಅಂತಂದ್ರೆ ಆ ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು OBCದವರಿಗೆ EWS ಜನರಲ್ ಕ್ಯಾಟಗರಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದರೂ OBC ಸರ್ಟಿಫಿಕೇಟ್ ಇದ್ದರೆ ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಯಾವುದಾದ್ರೂ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ 500 ರೂಪಾಯಿ ಇರ್ತೈತಿ. ಅದೇ ಥರನಾಗಿ SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಫೀಮೇಲ್ ಕ್ಯಾಟಗರಿಯವರಿಗೆ ಯಾರಾದರೂ ಇದ್ರಪ್ಪ ಅಂತಂದ್ರೆ ಸೊ ಮಹಿಳೆಯರಿಗೆ ಎಷ್ಟು ಅವಕಾಶಗಳಿದಾವೆ ನೋಡ್ಕೊಳ್ರಿ. 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ಇದೇನಾದರೂ ನಿಮ್ಗೆ ವಾಪಸ್ ರೀಫಂಡ್ ಕೂಡ ಆಗುತ್ತೆ. ಏನೋ ಪ್ರಾಬ್ಲಮ್ ಆಗತ್ತಪ್ಪ ಅಂದ್ರೆ ನಿಮ್ಗೆ ಈ DD ಏನಿದೆಯಲ್ಲ ವಾಪಸ್ ರೀಫಂಡ್ ಆಗುತ್ತೆ. ಯಾರಾದರೂ ಡಿ ಗ್ರೂಪ್ ಎಕ್ಸಾಮ್ ಯಾರು ಬರೆದಿರಿ ನೋಡ್ರಿ, 2018 ರಿಕ್ರೂಟ್ಮೆಂಟನ್ನು ಕರೆದಿದ್ರೆ 2023 ಎಕ್ಸಾಮನ್ನು ಬರೆದಿದ್ರಿ. ಯಾವಾಗ ಬರೆದ್ರಿ? 2023 ಎಕ್ಸಾಮ್ ಬರೆದ್ರಿ. ಅದರ ರಿಸಲ್ಟ್ ಆಗಿ ಫಿಸಿಕಲ್ ಆಗಿ ಫೈನಲಿ ಜಾಯ್ನಿಂಗ್ ಕೂಡ ಆದ್ರೆ ಅದ್ರದ್ದು ಯಾರಾದರೂ ನಿಮ್ಮ ಅಕೌಂಟ್ ಕೂಡ ಚೆಕ್ ಮಾಡ್ಕೊಡ್ರಿ. ನೀವು ಅಪ್ಲಿಕೇಶನ್ಗೆ 500 ರೂಪಾಯಿ DD ಅನ್ನು ಕಟ್ಟಿದ್ರಿ, 500 ರೂಪಾಯಿನೂ ವಾಪಸ್ ರೀಫಂಡನ್ನು ಮಾಡಿದಾರ. ಇದೊಂದು ಚಲೋ ಕೆಲಸ. ಯಾಕಂದ್ರೆ ಏಜ್ ಲಿಮಿಟ್ ನೋಡ್ಕೊಡ್ರಿ. ಏಜ್ ಲಿಮಿಟ್ ಏನೇನಿದೆಯಪ್ಪ ಅಂತಂದ್ರೆ ಏಜ್ ಎಷ್ಟು ಬೇಕಾಗುತ್ತೆ 18ರಿಂದ 30 ಮಟ್ಟ. ಎಷ್ಟಪ್ಪ ಅಂದ್ರೆ 18ರಿಂದ 30 ಏಜ್ ಒಳಗಡೆ ಯಾರಾದರೂ ಇದ್ರೆ, ಯಾಕಂದ್ರೆ ನಮ್ಮ ಕಾಂಪಿಟೇಟಿವ್ ಫೀಲ್ಡ್ನಾಗ ಇದ್ದಂಥ ಜನಗಳೇನಪ್ಪ ಅಂತಂದ್ರೆ ಅಷ್ಟೊಳಗಡೆ ಆರಾಮ್ಸೆ ಇದ್ದೇ ಇರ್ತಾರೆ. ಮತ್ತು ಏಜ್ ರಿಲ್ಯಾಕ್ಸನ್ ಕೂಡ ಐತಿ. ಜನರಲ್ದವ್ರ EWS ದವ್ರು ಯಾರಾದರೂ 18ರಿಂದ 30 ಒಳಗಡೆ ಯಾರಾದರೂ ಏಜ್ ಇತ್ತಪ್ಪ ಅಂತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಆಗ್ತೀರಿ. ಅದೇ ಥರನಾಗಿ OBCದವರಿಗೆ ಯಾರಾದರೂ OBC ಇದ್ರಪ್ಪ ಅಂತಂದ್ರೆ ಸೊ OBC ಸರ್ಟಿಫಿಕೇಟ್ ಯಾರಿಗೆ ಬರುತ್ತೋ ಬಿಡಲ್ವೋ ಅಂತ ಹೇಳಿ ಅದು ಕೂಡ ನಿಮ್ಗೆ ಗೊತ್ತಿರಲ್ಲ. ಸೊ ನಿಮ್ಮ ಕ್ಯಾಟಗರಿ ಮ್ಯಾಗ ಡಿಪೆಂಡ್ ಅಪ್ಪಣ. ನಿಮ್ಮ ಕ್ಯಾಟಗರಿ ಮ್ಯಾಗ ನಿಮ್ಗೆ OBC ಸರ್ಟಿಫಿಕೇಟ್ ಬರ್ತೈತಿ. OBC ಸರ್ಟಿಫಿಕೇಟನ್ನು ತೆಗೆಸ್ಕೋರಿ.
ಅದಕ್ಕೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ. ಎಷ್ಟಿರ್ತಪ್ಪ ಅಂತಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. 18ರಿಂದ 30 ಅಂದ್ರೆ 33 ಮಟನು ನೀವು ಅಪ್ಲಿಕೇಶನನ್ನು ಹಾಕೋಬಹುದು. ಅದೇ ಥರನಾಗಿ SC ST ಕ್ಯಾಟಗರಿ ಅವರಿಗೆ ಅವ್ರಿಗೆ ನಿಮ್ಗೆ ಎಲ್ಲದರಾಗೂ ಪ್ರತಿಯೊಂದರಾಗೂ ಮೀಸಲಾತಿಯನ್ನು ಇಟ್ಟುಬಿಟ್ಟಿದ್ದಾರೆ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಿಮ್ಗೆ ಇದೆ. ಎಷ್ಟಪ್ಪ ಅಂತಂದ್ರೆ 5 ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಸೊ ಅದಕ್ಕೆ ಭಾಳಷ್ಟು ಜನ ಕಾಯ್ತಾ ಇದ್ರಿ. ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ಮತ್ತು ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಎಕ್ಸಾಮ್ ಸಿಲೆಬಸ್ ಏನಿರ್ತಪ್ಪ ಅಂತ ಹೇಳಿಸಿಂದ ಅದನ್ನು ಕೂಡ ನೋಡ್ಕೊಳ್ಳೋಣ. ಇದರಲ್ಲಿ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಪ್ಪ ಅಂತಂದ್ರೆ 10ನೇ ತರಗತಿ ಪಾಸ್ ಆಗಿರಬೇಕು. 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ITI ಮುಗಿಸಿರ್ಬೇಕು. ITI ಮುಗಿಸ್ಕಿಂದ NCVT ಸರ್ಟಿಫಿಕೇಟ್ ಮತ್ತು SCVT ಸರ್ಟಿಫಿಕೇಟ್ ಅಂತ ಯಾರಾದರೂ ಇತ್ತಪ್ಪ ಅಂತಂದ್ರೆ ನೀವು ALP ಲೋಗೋ ಪೈಲಟ್ಗೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಅಪ್ಲಿಕೇಶನ್ ಹಾಕಕ್ಕೆ ಅಲೌಡ್ ಆಗುತ್ತೆ ನಿಮ್ಗೆ. 10ನೇ ತರಗತಿ ಜೊತೆ ITI ಸರ್ಟಿಫಿಕೇಟ್, NCVT ಅಥವಾ SCVT ಅಂತ ಹೇಳಿದ ಸರ್ಟಿಫಿಕೇಟ್ ಸಿಗುತ್ತೆ. ಅದು ಯಾರ ಹತ್ರ ಆದರೂ ಸರ್ಟಿಫಿಕೇಟ್ ಯಾರಾದರೂ ITI ಮುಗಿಸಿದವ್ರಿಗೆ ಯಾವುದೋ ಒಂದು ಜಾಬ್ ಇರಲ್ಲ. ಸೊ ಎಲ್ಲಾದರೂ ಕಂಪ್ನಿ ಒಳಗಡೆ ಹೋದ್ರೆ ಆಯ್ತು ಅಂತ ಹೇಳಿಂದ ಅನ್ಕೋತಿರ್ತೀರಿ. ಇಂಥಲ್ಲೆಲ್ಲ ಅಪಾರ್ಚುನಿಟಿಗಳು ಸಿಗ್ತಿರ್ತಾವೆ. ರೈಲ್ವೆದೊಳಗೆ ತುಂಬುದು ಮಾತ್ರ ನಿಮ್ಮನ್ನ ರೈಲ್ವೆ ನೋಡ್ರಿ. ITI ಮುಗಿಸಿದವ್ರ ಲಕ್ಷಾಂತರ ಜನಗಳನ್ನು ಟ್ರೈನ್ನಾಗ ಕರ್ಕೊಂಡು ಹೋಗಿರ್ತಾರ. ಸೊ ITI ಮುಗಿಸಿದವ್ರಿಗೆ ವ್ಯಾಲ್ಯೂ ಅನ್ಕೊಳ್ಕೊಬೇಡ್ರಿ. 100% ಜಾಸ್ತಿ ವ್ಯಾಲ್ಯೂ ಇರೋದ ITI ಇರೋರಿಗೆ. ITI ಅವ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ ಸೊ ಲೈಕ್ ಮಾಡಿರಿ. ನೆಕ್ಸ್ಟ್ ನಿಮ್ಗೆ PCM ಯಾರಾದರೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಯಾರಾದರೂ ಮುಗಿಸಿದ್ರಪ್ಪ ಅಂತಂದ್ರೆ ಸೊ ನೀವು ಎದಕ್ಕೆ ಎಲಿಜಿಬಿಲಿಟಿ ಆಗ್ತಿರಪ್ಪ ಅಂತಂದ್ರೆ ಟೆಕ್ನಿಕಲ್, ಅದರಲ್ಲಿ ALP ಮತ್ತು ಟೆಕ್ನಿಷಿಯನ್ ಅಂತ ಹೇಳಿ ಕರೆದಿರ. ಟೆಕ್ನಿಷಿಯನ್ಗೆ ನೀವು ಎಲಿಜಿಬಿಲಿಟಿ ಆಗ್ತೀರಿ. PUC ಮುಗಿದವ್ರ PCM ಅಂತ ಹೇಳಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮುಗಿಸಿದವ್ರ ನೀವು ಟೆಕ್ನಿಕಲ್ ಪೋಸ್ಟಿಗೆ ನೀವು ಅಪ್ಲಿಕೇಶನನ್ನು ಹಾಕೋಬೋದು. ಅದೇ ಥರನಾಗಿ ಡಿಗ್ರಿ ಮುಗಿಸಿದವ್ರ ಇಂಜಿನಿಯರಿಂಗ್ ಮುಗಿಸಿದವ್ರ ನೀವು ALPಗೂ ಕೂಡ ನೀವು ಲೋಕೋ ಪೈಲಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ಥರನಾಗಿ ಎಕ್ಸಾಮ್ ಸಿಲೆಬಸ್ ಯಾವ ಥರ ಬರುತ್ತೆ, ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ. ಫಸ್ಟ್ ಎಕ್ಸಾಮ್ ಇರ್ತೈತಿ. ಟೋಟಲ್ ಆಗಿ ಇರುವಂಥ ಎಕ್ಸಾಮ್ ಎಷ್ಟಪ್ಪ ಅಂತಂದ್ರೆ 2 ಎಕ್ಸಾಮ್ಗಳು ಇರ್ತಾವೆ. 2 ಎಕ್ಸಾಮ್ನಲ್ಲಿ ಫಸ್ಟ್ ಎಕ್ಸಾಮ್ ಏನಿರ್ತಪ್ಪ ಅಂತಂದ್ರೆ 75 ಕ್ವಶನ್ಸ್ಗಳು ನಿಮ್ಗೆ ಎಕ್ಸಾಮ್ ಇರ್ತೈತಿ. ಫಸ್ಟ್ನೇ ಕ್ವಶನ್ಸ್ 75 ಕ್ವಶನ್ಸ್ಗಳು ಇರ್ತಾವೆ. ನಿಮ್ಗೆ ಫಸ್ಟ್ ಎಕ್ಸಾಮ್ 60 ನಿಮಿಷ ಟೈಮಿಂಗ್ ಇರ್ತೈತಿ. 1 ತಾಸು ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಕೂಡ 1/3 ನೆಗೆಟಿವ್ ಕೂಡ ನಿಮ್ಗೆ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಸಬ್ಜೆಕ್ಟ್ಗಳು ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ರೀಸನಿಂಗ್ 20 ಕ್ವಶನ್ಸ್ಗಳು ಬರ್ತಾವೆ, ಮ್ಯಾಥಮೆಟಿಕ್ಸ್ 20 ಕ್ವಶನ್ಸ್ಗಳು ಬರ್ತಾವೆ, ಸೈನ್ಸ್ 25 ಕ್ವಶನ್ಸ್ಗಳು ಬರ್ತಾವೆ, ಕರೆಂಟ್ ಅಫೇರ್ಸ್ ಅಂತ ಹೇಳಿದ 10 ಕ್ವಶನ್ಸ್ಗಳು ಬರ್ತಾವೆ. ಟೋಟಲ್ ಆಗಿ 75 ಕ್ವಶನ್ಸ್ಗಳು ನಿಮ್ಮ ಫಸ್ಟ್ ಎಕ್ಸಾಮ್ನಲ್ಲಿ ಬರ್ತಾವೆ. ಫಸ್ಟ್ ಮೊದಲನೇ ಎಕ್ಸಾಮ್ ನಿಮ್ಗೆ ಓನ್ಲಿ ಕ್ವಾಲಿಫೈಯಿಂಗ್ ಅಷ್ಟೇ. ನಿಮ್ಗೆ ಏನಪ್ಪ ಅಂತಂದ್ರೆ ಕ್ವಾಲಿಫೈ ಆಗಕ್ಕೆ ಅದ್ರ ಮೇಲೆ ಏನು ಮೆರಿಟ್ ನಿಂದ್ರಲ್ಲ, ಓನ್ಲಿ ಕ್ವಾಲಿಫೈ ಅಷ್ಟೇ ಇರ್ತೈತಿ. ಎರಡನೇ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಇರ್ತೈತಿ. ಒಂದನೇ ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ, ಎರಡನೇ ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರ್ತೈತಿ. ಎರಡನೇ ಎಕ್ಸಾಮ್ನಲ್ಲಿ ಸಿಲೆಬಸ್ ಏನಿರ್ತೈತಿ ಮತ್ತು ಟ್ರೇಡ್ ಟೆಸ್ಟ್ ಪಾರ್ಟ್ A ಪಾರ್ಟ್ B ಅಂತ ಇರ್ತೈತಿ. ಪಾರ್ಟ್ A ಒಳಗಡೆ ಏನಿರ್ತಪ್ಪ ಅಂತಂದ್ರೆ ನಿಮಗೆ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವೆ. 100 ಕ್ವಶನ್ಸ್ಗಳು ಇರ್ತಾವೆ. 90 ನಿಮಿಷ ಟೈಮಿಂಗ್ ಇರ್ತೈತಿ. ಎಷ್ಟಪ್ಪ ಅಂತಂದ್ರೆ 100 ಕ್ವಶನ್ಸ್ ನಿಮ್ಗೆ ಇರ್ತಾವೆ. 90 ನಿಮಿಷ 1.5 ತಾಸು ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಕೂಡ 1/3 ನೆಗೆಟಿವ್ ಕೂಡ ನಿಮ್ಗೆ ಇದರಲ್ಲಿ ಇರ್ತೈತಿ. ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್ ಇರ್ತಾವೆ. ರೀಸನಿಂಗ್ 25 ಕ್ವಶನ್ಸ್, ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಅಂತ ಎರಡು ಕೂಡಿಕೆಸಿಂದ 10 ಕ್ವಶನ್ಸ್ಗಳು ಇರ್ತಾವೆ. ಸೈನ್ಸ್ ಸಬ್ಜೆಕ್ಟ್, ಸೈನ್ಸ್ ಏನಪ್ಪ ಅಂತಂದ್ರೆ ಸೈನ್ಸ್ ಮತ್ತು ಇಂಗ್ಲೀಷು ಕೂಡಿಕೆಸಿಂದ 40 ಕ್ವಶನ್ಸ್ಗಳು ಇರ್ತಾವೆ. ಟೋಟಲ್ ಆಗಿ ನಿಮ್ಗೆ 100 ಕ್ವಶನ್ಸ್ಗಳು ಇದರಲ್ಲಿ ಆಯಿತು. ಮತ್ತು ಪಾರ್ಟ್ B ಒಳಗಡೆ ಏನಿರ್ತೈತಿ, ಪಾರ್ಟ್ B ಒಳಗಡೆ ನೋಡ್ಕೊಡ್ರಿ 75 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟಿರ್ತಾವಪ್ಪ ಅಂತಂದ್ರೆ 75 ಕ್ವಶನ್ಸ್ಗಳು ಇರ್ತಾವೆ. ರೂಲ್ಸ್ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ 60 ನಿಮಿಷ ಟೈಮಿಂಗ್ ಇರ್ತೈತಿ. 1 ತಾಸು ಟೈಮಿಂಗ್ ಇರ್ತೈತಿ. ಅದಕ್ಕೂ ಕೂಡ 1/3 ನೆಗೆಟಿವ್ ಇರ್ತೈತಿ. ಟ್ರೇಡ್ ಇರ್ತೈತಿ. ಅದು ಯಾವ ಥರ ಟ್ರೇಡಪ್ಪ ಅಂತಂದ್ರೆ ALP ದವರಿಗೆ ಕ್ವಾಲಿಫೈ ನೇಚರ್ ಇರ್ತದೆ. ಕ್ವಾಲಿಫೈ ಆಗಲೇಬೇಕಾಗುತ್ತೆ. ಟೆಕ್ನಿಕಲ್ದವರು ಕೂಡ ಕ್ವಾಲಿಫೈ ಆಗಬೇಕಾಗುತ್ತೆ. ALP ದವರಿಗೆ ಕ್ವಾಲಿಫೈ ಆಗಬೇಕಪ್ಪ ಅಂತಂದ್ರೆ 42 ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ. ಅದೇ ಥರನಾಗಿ ಟೆಕ್ನಿಷಿಯನ್ ಯಾರಾದರೂ ಕ್ವಾಲಿಫೈ ಆಗ್ಬೇಕು ಅಂದ್ಕೊಂಡ್ರೆ 26ರಿಂದ 25 ಮಾರ್ಕ್ಸನ್ನು ತೊಗೊಳ್ಬೇಕು. ಸೊ ಮೆರಿಟ್ ಯಾವ ಥರಪ್ಪ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಮುಖಾಂತರ ಎರಡನೇ ಎಕ್ಸಾಮ್ ಏನಿದೆಯಲ್ಲ ಅದ್ರ ಮುಖಾಂತರ ನಿಮ್ಮ ಎರಡನೇ ಮೆರಿಟ್ ಕೂಡ ಬಿಡ್ತಾರೆ. ಇದ್ರದ್ದು ನಿಮಗೆ ಕ್ಲಿಯರ್ ಆದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸಿದ್ದೀನಿ. ಇದ್ರದ್ದು ನೋಟಿಸ್ ಏನಾದರೂ ನೋಡ್ಕೋಬೇಕು ಅನ್ಕೊಂಡಿದ್ರೆ ಈಗಾಗಲೇ ನೋಡ್ರಿ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿರಿ. ನಿಮ್ಗೆ ಇದ್ರದ್ದು ನೋಟಿಸನ್ನು ಕೂಡ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿಸಂದ ಇಂಥ ನೋಟಿಸ್ಗಳನ್ನು ನೋಡ್ಕೊಡ್ರಿ. ಸೊ ನಮ್ಮದು SLC ಮುಗ್ದತಿ. SLC ಮೇಲೆ ಯಾವ್ದು ಹಾಕಬೇಕು ನಾವು ಇಂಥವೆಲ್ಲ ನಮ್ಗೆ ಬರಲ್ಲ ಅಂದ್ಕೊಂಡವರು
RPF ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಹೇಳಿ ಕೇಸಂದ SLC ಮೇಲೆ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೀತಾರ. ಅದಕ್ಕೂ ಕೂಡ ಹೈಟ್ ಕೂಡ ಕಡಿಮೆ ಇರ್ತೈತಿ. ಅದನ್ನು ಈ ಸದ್ಯದ ಮಿಟ್ಟಕ್ಕೆ ಈಗ ರೀಸೆಂಟಾಗಿ ಅದು ಕೂಡ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನು ವೇಟ್ ಮಾಡಿರಿ. ಸೊ ಇಲ್ಲಿ ನಿಮ್ಗೆ ಅವಕಾಶ ಸಿಗಲಿಲ್ಲಪ್ಪ ಅಂತಂದ್ರು ಅಲ್ಲಿಯಾದರೂ ಅವಕಾಶ ಸಿಗತೈತಿ. ಸೆಕೆಂಡ್ PUC ಆರ್ಟ್ಸ್ ಕಾಮರ್ಸ್ ಮುಗಿಸಿದವರು ಕೂಡ ಅಪ್ಲಿಕೇಶನನ್ನು ಹಾಕೋಬೋದು ಅದರೊಳಗಡೆ. ಮತ್ತು ಅದರೊಳಗೆ RPF SI ಅಂತ ಕರೀತಾರೆ. ಅದರಲ್ಲಿ PUC ಯಾರಾದರೂ ಕೂಡ ಅಪ್ಲಿಕೇಶನನ್ನು ಹಾಕೋಬೋದು. ಇದರಿಂದ ಇಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮ್ಗೆ ಬೋರ್ಡ್ ಮ್ಯಾಗ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ತೀನಿ. ಸೊ ಸಡನ್ನಾಗಿ ಈಗ ನಿಮ್ಗೆ ಇಷ್ಟರ ಮಟ್ಟಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಶಾರ್ಟ್ಸ್ ಆಗಿ ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸಿದ್ದೀನಿ. ಅದ್ರ ಬಗ್ಗೆ ಡಿಕ್ಲೇರ್ ಆಗಿ ನಿಮ್ಗೆ ಬೋರ್ಡ್ ಮುಖಾಂತರ ನಾನು ಅದ್ರ ಮಾಹಿತಿಯನ್ನು ಕೊಡ್ತೀನಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು, ಸೊ ಯಾವುದೇ ಲಿಂಕ್ ಮೇಲೆ ನೀವು ಯಾವುದೇ ಒಂದು ಗೂಗಲ್ನಾಗ ಹೋಗಿ ಸರ್ಚ್ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಮಾಹಿತಿಗಳನ್ನು ಡೈಲಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇರ್ತೀನಿ. ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ, ರಿಸಲ್ಟ್ ಆಗಲಿ, ಎಕ್ಸಾಮ್ ಡೇಟ್ ಆಗಲಿ, ಯಾವುದೇ ಒಂದು ಮಾಹಿತಿ ಬಂದರೂ ನಿಮ್ಮ ಮುಂದೆ 100% ತಿಳಿಸ್ತಾ ಇರ್ತೀನಿ. ಬೇಕಾದ್ರೆ ನೋಡ್ಕೋಬೋದು. ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಅಪ್ಡೇಟ್ಗಳು ಬಂದರೂ ನಿಮ್ಮ ಮುಂದೆ ನಾನು ಕೊಡ್ತಾ ಇರ್ತೀನಿ. ನಾನು ನಿಮ್ಮ ಕನ್ನಡಿಗ. ಸೊ ಯಾವುದೇ ಒಂದು ಕನ್ನಡದಾಗ ಇನ್ಫಾರ್ಮೇಷನನ್ನು ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ತಲುಪುವ ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಇದೇ ಥರ ಸಪೋರ್ಟನ್ನು ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಪಡ್ಕೊಂಡ್ರಪ್ಪ ಅಂತಂದ್ರೆ ನಾವು ಹಾಕುವಂಥ ಡೈಲಿ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.